discuss about the fourth chapter in living world, that is animal kingdom. In previous class we have already discussed about plant kingdom and we are already finished. So today we are going to start a new chapter, that is animal kingdom. Okay, animal kingdom is the fifth kingdom in Whittaker classification and overall world 1.3 million animal species are present. So let us start about animal kingdom and the general characteristics of animals and classification of animals. Okay, how animals are classified depending or according to their characteristics and several features. Okay, let us start. Animalia is fifth kingdom in Whittaker classification. Whittaker classification. Whittaker classification and overall word, and it is also called Animalia. Animalia is including animals. Animalia is including animals. Overall 1.3 million. Overall 1.3 million species are present on earth. Okay, animals are shows great variation. Diversity as well as shape, external morphology, and internal morphology. External morphology and internal morphology, mode of reproduction, and then we can study animals by making their classification, according to their characteristic features. Okay, Kingdom Animalia is the fifth kingdom in Whittaker classification. In Earth 1.3 million animal species are present. Okay, the animals are shows great variations in diversity and shape. Animals are shows great variations. Okay, ಒಂದು ಪ್ರಾಣಿ ಮತ್ತು ಇನ್ನೊಂದು ಪ್ರಾಣಿ ಸಿಮಿಲರ್ ಆಗಿರಲ್ಲ. ಓಕೆ, ಇವಾಗ ಕ್ಯಾಟ್ ಆಗಿರ್ಬೋದು ಅಥವಾ ಬಫೆಲೋ, ಕೌ, ಎಲ್ಲ ಬೇರೆ ಬೇರೆ ಅನಿಮಲ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಸಮ್ ಸ್ಪಾಂಜಸ್ ಆಗಿರ್ಬೋದು, ಸಮ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಫ್ರಾಗ್, ದೀಸ್ ಅನಿಮಲ್ಸ್ ಆರ್ ಡಿಫರೆಂಟ್. ಅವು ವೇರಿಯೇಷನ್ಸ್ ತೋರಿಸುತ್ತೆ. ಶೇಪ್ ಆಗಿರ್ಬೋದು ಅಥವಾ ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಫಾಲಜಿ ಆಗಿರ್ಬೋದು, ಅವಾಗ ವಾಸ ಮಾಡುವಂಥ ಒಂದು ಸ್ಥಾನಗಳು ಆಗಿರ್ಬೋದು ಅಥವಾ ಅದು ಸ್ಕಿನ್ ಕಲರ್ ಆಗಿರ್ಬೋದು, ಇವು ಸುಮಾರು ಒಂದು ಅನಿಮಲ್ಸಿಂದ ಇನ್ನೊಂದು ಅನಿಮಲ್ಸ್ಗೆ ವೇರಿಯೇಷನ್ಸ್ ಕಂಡುಬರುತ್ತೆ. ಓಕೆ, ಅನಿಮಲ್ಸ್ ಆರ್ ಶೋವಿಂಗ್ ಗ್ರೇಟ್ ವೇರಿಯೇಷನ್ಸ್, that is diversity
ಆ ಡೈವರ್ಸಿಟಿನಲ್ಲಿ ವೇರಿಯೇಷನ್ಸ್ ತೋರಿಸುತ್ತೆ. ಶೇಪ್, ಓಕೆ, ಡಿಫ್ರೆಂಟ್ ಅನಿಮಲ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಶೇಪ್. ಪ್ರತಿಯೊಂದು ಪ್ರಾಣಿಗಳು ಬೇರೆ ಬೇರೆ ಒಂದಾದಂಥ ಒಂದು ಆಕಾರ, ಒಂದು ಶೇಪ್ ಅನ್ನ ಒಳಗೊಂಡಿರುತ್ತೆ. ಆ್ಯಂಡ್ ಎಕ್ಸ್ಟರ್ನಲ್ ಮಾರ್ಫಾಲಜಿ. ಎಕ್ಸ್ಟರ್ನಲ್ ಮಾರ್ಫಾಲಜಿ ಅಂದರೆ ಬಾಹ್ಯ ದೇಹ ರಚನೆ. ಎಕ್ಸ್ಟರ್ನಲ್ ಮಾರ್ಫಾಲಜಿ ಅಂದರೆ ಬಾಹ್ಯ ದೇಹ ರಚನೆ. ಅದು ಕಾಲು ಯಾವ ರೀತಿ ಇದೆ, ಓಕೆ, ಅದರದ ಒಂದು ಬಾಡಿ ಪಾರ್ಟ್ಸ್, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ನಾವು ಎಕ್ಸ್ಟರ್ನಲ್ ಮಾರ್ಫಾಲಜಿ ಅಂದರೆ ಬಾಹ್ಯ ದೇಹ ರಚನೆ. ಆ್ಯಂಡ್ ಇಂಟರ್ನಲ್ ಮಾರ್ಫಾಲಜಿ ಅಂದರೆ ಇಂಟರ್ನಲ್ ಬಾಡಿ, ಓಕೆ, ನಾಟ್ ಔಟ್ಸೈಡ್ ಆಫ್ ದ ಬಾಡಿ, ಇನ್ಸೈಡ್ ಆಫ್ ದ ಬಾಡಿಯಲ್ಲಿ ಒಳಗಡೆ ಯಾವ ರೀತಿಯಾಗಿ ಫಂಕ್ಷನ್ಸ್ ಅರೇಂಜ್ ಆಗಿದೆ. ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಅಥವಾ ರೀಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು, ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿರ್ಬೋದು. ಈ ರೀತಿಯಾಗಿ ಈ ಒಂದು ಎಲ್ಲ ಸಿಸ್ಟಮನ್ನು ಇಂಟರ್ನಲ್ ಮಾರ್ಫಾಲಜಿ ಅಂತ ಕರಿತೀವಿ. ಇಂಟರ್ನಲ್ ಒಳಗಡೆ, ಎಕ್ಸ್ಟರ್ನಲ್ ಹೊರಗಡೆ. ಓಕೆ, ಇಂಟರ್ನಲ್ ಮೀನ್ಸ್ ಇನ್ಸೈಡ್ ಆಫ್ ದಿ ಬಾಡಿ, ದೇಹದ ಒಳಗಡೆ ಏನೇನು ಚೇಂಜಸ್ ಇರುತ್ತೋ, ಒಂದು ಏನೇನು ಸಿಸ್ಟಮ್ ಇರುತ್ತೋ ಅವುಗಳನ್ನು ನಾವು ಇಂಟರ್ನಲ್ ಮಾರ್ಫಾಲಜಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, ಮೋಡ್ ಆಫ್ ರಿಪ್ರೊಡಕ್ಷನ್. ಅನಿಮಲ್ಸ್ನಲ್ಲಿ ಮೋಡ್ ಆಫ್ ರಿಪ್ರೊಡಕ್ಷನ್ ಡಿಫ್ರೆಂಟ್ ಆಗಿರುವಂಥ ರಿಪ್ರೊಡಕ್ಷನ್ ಇಲ್ಲಿ ಇರುತ್ತೆ. ಕೆಲವೊಂದು ಅನಿಮಲ್ಸ್ ಒಂದೊಂದು ಮಂತ್ಗೆ ಅವು ರಿಪ್ರೊಡಕ್ಷನ್ ಮಾಡುತ್ತೆ, ಕೆಲವೊಂದಿಷ್ಟು ವರ್ಷದ ಗಂಟಲೆ ಹೋಗುತ್ತೆ. ಸುಮಾರು ಆ ರಿಪ್ರೊಡಕ್ಷನ್ ಆಗಿರ್ಬೋದು, ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಫಾಲಜಿ ಆಗಿರ್ಬೋದು, ಅಥವಾ ಶೇಪ್ ಆಗಿರ್ಬೋದು, ಕೆಲವೊಂದಿಷ್ಟು ಬಾಡಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲದರಲ್ಲೂ ಸಹ ಅನಿಮಲ್ಸ್ ವೇರಿಯೇಷನ್ಸ್ ತೋರಿಸುತ್ತೆ. ದ ಪಾಯಿಂಟ್ ಈಸ್ that animals are showing great variations in shape, external morphology, internal morphology and mode of reproduction. ಇವುಗಳೆಲ್ಲವೂ ಸಹ ವೇರಿಯೇಷನ್ ತೋರಿಸುತ್ತೆ. ಎಲ್ಲ ಪ್ರಾಣಿಗಳಲ್ಲೂ ಸಹ ಸಿಮಿಲಾರಿಟೀಸ್ ಇರಲ್ಲ, ತುಂಬಾ ಜಾಸ್ತಿ ಸಿಮಿಲಾರಿಟೀಸ್ ಇರಲ್ಲ. ಸ್ವಲ್ಪ ಬೇರೆ ಬೇರೆ ಆಗಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳನ್ನು ಬೇರೆ ಬೇರೆ ಪ್ರಾಣಿಗಳು ಒಳಗೊಂಡಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಸ್ಟಡಿ ಅನಿಮಲ್ಸ್. ಓಕೆ, ವಿ ಕ್ಯಾನ್ ಸ್ಟಡಿ ಅನಿಮಲ್ಸ್ ಬೈ ಕ್ಲಾಸಿಫೈಯಿಂಗ್. ನಾವು ಹೇಗೆ ವಿಟೇಕರ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡಿ ಸ್ಟಡಿ ಮಾಡಿದ್ವಿ. ನಾವು ಒಟ್ಟಿಗೆ ಎಲ್ಲ ಪ್ಲಾಂಟ್ಸನ್ನು ಗೊಳೆ ಹಾಕಿ ಸ್ಟಡಿ ಮಾಡಿಲ್ಲ. ಓಕೆ, ಸೊ ನಮಗೆ ಅನಿಮಲ್ಸ್ ಬಗ್ಗೆ ನಾವು ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು, ತುಂಬ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ಲಾಸಿಫೈಡ್ ಅನಿಮಲ್ಸ್. ನಾವು ಫಸ್ಟ್ ಅನಿಮಲ್ಸನ್ನ ಕ್ಲಾಸಿಫೈ ಮಾಡಬೇಕಾಗುತ್ತೆ. ನಾವು ಅದನ್ನ ಅನಿಮಲ್ಸ್ನ ಕ್ಲಾಸಿಫಿಕೇಶನ್ ಮಾಡೋದರ ಮೂಲಕ ನಾವು ಆ ಒಂದು ಅನಿಮಲ್ಸ್ ಬಗ್ಗೆ, ಒಂದು ಪ್ರಾಣಿಗಳ ಬಗ್ಗೆ ನಾವು ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಬೋದು. ಸೊ we can study animals by classifying that animals based on their different characteristics, features. ಅವುಗಳ ಒಂದು ಗುಣಲಕ್ಷಣಗಳ ಮೇಲೆ ನಾವು ಅನಿಮಲ್ಸನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿ ಕ್ಲಾಸಿಫೈಡ್ ಮಾಡಿ ನಾವು ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಆ್ಯಂಡ್ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 types. ಓಕೆ, some fundamental characteristics. Based on some fundamental characteristics, animal kingdom is classified into 2 types. Animal kingdom is classified into 2 types. That is, first one is protozoa. And second one is metazoa. Protozoa and metazoa. Protozoa are unicellular organisms. And metazoas are multicellular organisms. Okay, we can classify animals in 2 types. ನಾವು ಅನಿಮಲ್ಸ್ ಅನ್ನ 2 ವಿಧಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. The first one is protozoa and second one is metazoa. Protozoa means unicellular organisms and metazoa means multicellular organisms. Here, what is unicellular and what is multicellular? Unicellular means single-celled organisms. These organisms containing only single cell. And multicellular means these organisms containing more than one cells. Unicellular, uni andre first ಒಂದೇ, uni means single, multi means multiple ಅಂದ್ರೆ ಜಾಸ್ತಿ. Unicellular only single cell cells and multicellular the more than one cells, ಒಂದಕ್ಕಿಂತ ಜಾಸ್ತಿ ಸೆಲ್ಸ್ಗಳನ್ನು ಹೊಂದಿರುವಂತಹ ಜೀವಿಗಳಿಗೆ ನಾವು ಮಲ್ಟಿಸೆಲ್ಯುಲರ್ ಅಂತ ಕರೀತೀವಿ.
and animals are showing level of organization. Okay, animals are showing 4 level of organization. Let us discuss about level of organization of animals. Level of organization. Level of organization. The first one is protoplasm level of organization. The first one is protoplasm level of organization. Protoplasm level of organization. Protoplasm level of organization. This mass of cells is mass of cells protoplasm mass of cells protoplasm do not differentiate it. Do not differentiate it. Do not differentiate. An example is protozoa. Protozoa. And the second one is cellular level of organization. The second one level of classification is cellular level of organization. Okay, these cells are loosely arranged. Okay, cells are loose aggregation. Cells are loose aggregation. Cells are loose aggregation. And example is sponge organisms. And third level of organization is tissue level of organization. Tissue level of organization. Tissue level of organization. Tissue level of organization. And cells are connected together for tissues. Cells are connected for tissues. Collected for tissues, and these tissues are doing special function. These are specialized function cells. These are doing special function. And example of tissue level organization is colenterata. Colenterata. And fourth one level of organization is
Organ system level of organizations. Organ system of organization. Organ system of organization. Here all organs are associated. Here all organs are associated. All organs are associated. All organs are associated and which are doing physiological function. Which all are doing physiological function. Which all are doing physiological function. Physiological function. And example of organ system level of organization is echinodermata. Echinodermata, mollusca and chordata. Okay. Animals are showing 4 level of organization. The first one is protoplasm level of organization, and second one is cellular level of organization, and third one is tissue level of organization, and fourth one is organ system of organization. Okay. Then first one we will discuss about first one, protoplasm level of organization. The mass of cells protoplasm is not differentiated. Okay, this protoplasm level of organization means these organization containing or including protoplasm cells. Okay, ಇವು ಒಂದು protoplasm level of organization ಏನು ಒಳಗೊಂಡಿರುತ್ತಪ್ಪ ಅಂದ್ರೆ these including protoplasm cells. Okay, protoplasm cells ಅನ್ನು ಒಳಗೊಂಡಿರುತ್ತೆ. Example protozoa. The protoplasm level of organization ಗೆ example ಯಾವುದಪ್ಪ ಅಂದ್ರೆ protozoa. And second one is cellular level of organization. In cellular level of organization, cells are loose aggregation. Cells are loosely arranged. Okay, not compactly arranged. ಈ ಒಂದು ಸೆಲ್ಯುಲರ್ ಆರ್ಗನೈಸೇಷನ್ ನಲ್ಲಿ ಅರೇಂಜ್ ಆದಂತ ಒಂದು ಎಲ್ಲ ಸೆಲ್ಸ್ ಯಾವ ರೀತಿಯಾಗಿ ಅರೇಂಜ್ ಆಗಿರುತ್ತಪ್ಪ ಅಂದ್ರೆ ಲೂಸ್ಲಿ. ಈ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್. ಓಕೆ, ತುಂಬಾನೇ ಬಿಡಿ ಬಿಡಿಯಾಗಿ ಸೆಲ್ಸ್ ಅರೇಂಜ್ ಆಗಿರುತ್ತೆ. So why it is called cellular level of organization. Okay, these cells are loosely arranged, so that is called cellular level of organization. The example of cellular level organization is sponge. Sponge ಪ್ರಾಣಿಗಳನ್ನು ಕರೀತಾರೆ. These animals are looking like sponge. ಸ್ಪಾಂಜ್ ಯಾವ ರೀತಿಯಾಗಿ ಅದರಲ್ಲಿ ಬಿಡಿ ಬಿಡಿಯಾಗಿ ಸೆಲ್ಸ್ ಅನ್ನ ಜೋಡಣೆ ಆಗಿರುತ್ತೋ ಅಥವಾ ಯಾವ ರೀತಿಯಾಗಿ ತನ್ನಲ್ಲಿ ಪೋರ್ಸ್ ಅನ್ನ ಒಳಗೊಂಡಿರುತ್ತೋ, ಈ ಒಂದು ಸ್ಪಾಂಜ್ ಅನ್ನ ತಗೊಳ್ಳಿ ನೀವು. ಆ ಒಂದು ಸ್ಪಾಂಜ್ ಅನ್ನ ತಗೊಂಡು ನೀವು ಅದನ್ನ ಅಬ್ಸರ್ವ್ ಮಾಡಿದಾಗ ಯಾವ ರೀತಿಯಾಗಿ ನಿಮ್ಗೆ ಕಾಣಿಸುತ್ತೆ, ಆ ಸಣ್ಣ ಸಣ್ಣ ಪೋರ್ಸ್ ಇರೋ ತರ ಕಾಣಿಸುತ್ತೆ. ಅಂಡ್ ಇಟ್ ಯು ಫೀಲ್ ಲೈಟ್ ವೇಟ್. ದ್ಯಾಟ್ ಸ್ಪಂಜ್ ಈಸ್ ಲುಕ್ ಲೈಕ್ ಲೈಟ್ ವೇಟ್. ತುಂಬಾ ಲೈಟ್ ವೇಟ್ ಕಾಣಿಸುತ್ತೆ, ಅದರಲ್ಲಿ ಪೋರ್ಸ್ ಇರುತ್ತೆ ತುಂಬಾ. ಆಮೇಲೆ ಸೆಲ್ಸ್ ತುಂಬಾ ಬಿಡಿ ಬಿಡಿಯಾಗಿ ಅರೇಂಜ್ ಆಗಿರುತ್ತೆ. ಸೊ ಸ್ಪಾಂಜ್ ಈಸ್ the example of cellular level of organization. In cellular level of organization, the cells are loosely aggregated. And third one is tissue level of organization. Tissue level of organization alli the cells are connected for tissues. Okay, the cells are connected for tissue. ಎಲ್ಲ ಒಂದು ಸೆಲ್ಗಳು ಒಂದಕ್ಕೊಂದು ಜೋಡಣೆ ಆಗಿ ಒಂದು ಟಿಶ್ಯೂ ಆಗಿ ಮಾರ್ಪಾಡಾಗಿರುತ್ತೆ. That is called tissue level of organization. See, okay, cells are connected. Okay, ಇನ್ನೊಂದು ಸೆಲ್ ಇದೆ to form tissues. ಈ ಎಲ್ಲ ಸ್ಮಾಲ್ ಸೆಲ್ಗಳು ಕೂಡಿ ಇದೊಂದು ಟಿಶ್ಯೂ ಆಯಿತು. ಓಕೆ, ಸೆಲ್ ಅಂದ್ರೆ ಒಂದೇ ಒಂದು ಸೆಲ್ ಇರುತ್ತೆ. ಆ ಒಂದು ಎಲ್ಲ ಸೆಲ್ಗಳು ಕೂಡಿ ಒಂದು ಟಿಶ್ಯೂ ಆಗುತ್ತೆ. ಆ ಒಂದು ಫಾರ್ಮ್ ಆಗಿರೋ ಟಿಶ್ಯೂ ಏನು ಮಾಡುತ್ತಪ್ಪ ಅಂದ್ರೆ which is doing spatial function. ಓಕೆ, cells ಅನ್ನ ಕೂಡಿ ಟಿಶ್ಯೂ ಆಗುತ್ತೆ. ಟಿಶ್ಯೂ ಇಸ್ a group of cells.
ತುಂಬಾ ಒಂದು ಸೆಲ್ ಇದ್ದಿದ್ದನ್ನ ಸುಮಾರು ಸೆಲ್ಗಳು ಕೂಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಟಿಶ್ಯೂ ಆಗುತ್ತೆ. ಓಕೆ, a group of cell is called tissue. That tissue is doing special function. ಓಕೆ, ಬಹಳಷ್ಟು ಸೆಲ್ ಕೂಡಿ ಟಿಶ್ಯೂ ಆಗ್ತಾವ. ಆ ಒಂದು ಟಿಶ್ಯೂ ಫಾರ್ಮ್ ಏನಾಗಿರುತ್ತಲ್ಲ ಅದಕ್ಕೆ ಸ್ಪೆಷಲ್ ಫಂಕ್ಷನ್ ಮಾಡುತ್ತೆ, ಅದಕ್ಕೊಂದು ಪರ್ಟಿಕ್ಯುಲರ್ ಕೆಲಸ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಕೆಲಸನ ಆ ಒಂದು ಟಿಶ್ಯೂ ಮಾಡುತ್ತೆ. ದೀಸ್ ಟಿಶ್ಯೂ ಇಸ್ ಸ್ಪೆಷಲ್ ಹ್ಯಾವಿಂಗ್ ಸ್ಪೆಷಲ್ ಫಂಕ್ಷನ್. ಓಕೆ, this is all about tissue level of organization. The example of tissue level organization means Colenterata. Colenterata is tissue level organization के ಒಂದು example. And coming to the fourth system level of organization means organ system of organization. Okay, here all organs are associated. Illenaitu cells are connected to form tissues. Cells organize ಆಗಿ ಜಾಸ್ತಿ ಸೆಲ್ಸ್ಗಳು ಕೂಡಿ ಟಿಶ್ಯೂ ಆಗಿ ಕನ್ವರ್ಟ್ ಆಯಿತು. ಬಟ್ ಈ ಆರ್ಗನ್ಸ್ ಅಂದ್ರೆ ಏನು? ಅಂಗಗಳು. ಓಕೆ, ನಮ್ಮ ಬಾಡಿ ಒಳಗಡೆ ಏನು ಅಂಗ ಪಾರ್ಟ್ಸ್ ಇರ್ತಾವಲ್ಲ, ಒಳಗಡೆ ಇಂಟರ್ನಲ್ ಪಾರ್ಟ್ಸ್, ದಟ್ ಈಸ್ ಕಾಲ್ಡ್ ಆರ್ಗನ್ಸ್. ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ಹಿಯರ್ ಆರ್ಗನ್ಸ್ ಆರ್ ಅಸೋಸಿಯೇಟೆಡ್. ಅಸೋಸಿಯೇಟೆಡ್ ಅಂದ್ರೆ ಏನು? ಗುಂಪಾಗೋದು. ಹಿಯರ್ ಆರ್ಗನ್ಸ್ ಆರ್ ಅಸೋಸಿಯೇಟೆಡ್ ಅಂಡ್ physiologically function. These are doing physiologically function. Physiological function ಅಂದ್ರೆ ಯಾವುದು? ರೆಸ್ಪಿರೇಟರಿ, ಎಕ್ಸ್ಕ್ರೀಟರಿ and digestion. ಸುಮಾರು ಇವೆಲ್ಲ ಫಂಕ್ಷನ್ ನಾವು ಫಿಸಿಯಾಲಜಿಕಲ್ ಫಂಕ್ಷನ್ ಅಂತ ಕರಿತೀವಿ. And example of organ system of level of organization means Echinodermata, mollusca and chordata. Okay, ನಮ್ಮ ಮನುಷ್ಯನು ಸಹ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಎಕ್ಸಾಂಪಲ್ ಇದೆ. ನಮ್ಮ ದೇಹದಲ್ಲಿ ಯಾವ ಲೆವೆಲ್ ಆಫ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್ ಇದೆಯಪ್ಪ ಅಂದ್ರೆ ಆರ್ಗನ್ ಲೆವೆಲ್ ಆಫ್ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ಮನುಷ್ಯನಲ್ಲಿ ಯಾವ ರೀತಿಯಾಗಿದೆ ಆರ್ಗನ್ ಸಿಸ್ಟಮ್? ಇಂಟರ್ನಲ್ ಆರ್ಗನ್ಸ್ ಯಾವ್ಯಾವಿದೆ? ಲಿವರ್ ಇದೆ, ಕಿಡ್ನಿ ಇದೆ, ಹಾರ್ಟ್ ಇದೆ. ದೀಸ್ ಆರ್ ಆರ್ಗನ್ಸ್. ಓಕೆ, ದೀಸ್ ಆರ್ ಆರ್ಗನ್ಸ್ ಅಸೋಸಿಯೇಟೆಡ್ ಆ್ಯಂಡ್ ಡೂಯಿಂಗ್ ಫಿಸಿಯಾಲಜಿಕಲ್ ಫಂಕ್ಷನ್. ಇವಾಗ ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ ಪಂಪ್ ಮಾಡುತ್ತೆ. ಲಿವರ್ ಏನು ಮಾಡುತ್ತೆ? ಡೈಜೆಷನ್ ಬೇಕಾಗಿರುವಂಥ ಒಂದು ಕೆಲಸ ಮಾಡುತ್ತೆ. ಕಿಡ್ನಿ ಏನು ಮಾಡುತ್ತೆ? ಎಕ್ಸ್ಕ್ರೀಷನ್ ಬೇಕಾಗಿರುವಂತಹ ಕೆಲಸ ಮಾಡುತ್ತೆ. ದಿಸ್ ಆರ್ಗನ್ಸ್ ಆರ್ ಆಲ್ ಆರ್ ಅಸೋಸಿಯೇಟೆಡ್ ಇನ್ ಅವರ್ ಬಾಡಿ ಆ್ಯಂಡ್ ದೇ ಆರ್ ಡೂಯಿಂಗ್ ಫಿಸಿಯಾಲಜಿಕಲ್ ಫಂಕ್ಷನ್. ಆ ಒಂದು ಎಲ್ಲ ಆರ್ಗನ್ಸ್ಗಳು ನಮ್ಮ ಬಾಡಿ ಒಳಗಡೆ ಅಸೋಸಿಯೇಟೆಡ್ ಆಗಿದೆ, ಅಂದರೆ ಗುಂಪಾಗಿದೆ. ಆ್ಯಂಡ್ ದೀಸ್ ಆರ್ ಡೂಯಿಂಗ್ ಫಿಸಿಯಾಲಜಿಕಲ್ ಫಂಕ್ಷನ್. ಸೊ ದಿಸ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇಸ್ ಕಾಲ್ಡ್ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ದೀಸ್ ಆರ್ ದಿ ಲೆವೆಲ್ ಆಫ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ನಾವು ಕೂಡ ಅನಿಮಲ್ಸ್ ಅಲ್ವಾ, ಮನುಷ್ಯರು ಕೂಡ ಅನಿಮಲ್ಸ್. ಸೊ ನಾವು ಯಾವ ಅಂಡರಲ್ಲಿ ಬರ್ತೀವಪ್ಪ ಅಂದರೆ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ಓಕೆ, ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಆರ್ಗನ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. Okay, and then in our body all organs is doing their physiological function and these are associated each other. Organ system level of organization. The organ system arrangement is differ in different organisms. Example is digestive system. ಇವಾಗ ಆರ್ಗನ್ ಸಿಸ್ಟಮ್ ಅರೇಂಜ್ಮೆಂಟು ಒಂದು ಪ್ರಾಣಿಯಲ್ಲಿ ಇರೋ ಥರ ಇನ್ನೊಂದು ಪ್ರಾಣಿಯಲ್ಲಿ ಇರಲ್ಲ. ಓಕೆ, ಡೈಜೆಷನ್ ಆಲ್ಸೋ ಶೋವಿಂಗ್ ಡಿಫ್ರೆನ್ಸ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಲ್ಸೋ ಶೋವಿಂಗ್ ಡಿಫ್ರೆಂಟ್. ಇವಾಗ ಎಲ್ಲ ಪ್ರಾಣಿಗಳಲ್ಲೂ ಸಹ ನಡೆಯುವಂತಹ ಒಂದು ಜೀರ್ಣಕ್ರಿಯೆ ಸಿಮಿಲರ್ ಆಗಿರಲ್ಲ. ಆ್ಯಂಡ್ ಎಲ್ಲ ಪ್ರಾಣಿಗಳಲ್ಲೂ ಸಹ ನಡೆಯುವಂತಹ ಒಂದು ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಹ ಸಿಮಿಲರ್ ಆಗಿರಲ್ಲ. ಸೊ ಡಿಫ್ರೆಂಟ್ ಆರ್ಗನ್ಸ್ ಶೋವಿಂಗ್ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಇನ್ ಆರ್ಗ್ಯಾನಿಸಮ್. ಬೇರೆ ಬೇರೆ ಒಂದು ಆರ್ಗ್ಯಾನಿಸಮ್ನಲ್ಲೂ ಸಹ ಡಿಫ್ರೆಂಟ್ ಅರೇಂಜ್ಮೆಂಟನ್ನು ಈ ಒಂದು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ತೋರಿಸುತ್ತೆ. So let us start discussing about how many organ arrangements are there in animals. Okay, organ system arrangement. Organ system arrangements. Organ system arrangements is differ. Organ system arrangement is differ in different organisms. Example is digestion.
digestion. Okay. Animals are showing two types of digestion, that is incomplete digestion system. Incomplete digestion system. Incomplete digestion system and complete digestion system. And okay, first incomplete digestion system and complete digestion system. Incomplete digestion system andre it is consist of a digestive cavity with one opening. The single opening serve as both mouth and anus. And second type of digestive system is complete digestive system. Complete digestive system. The complete digestive system means it consists of digestive tract with two openings. Okay, organ system level of organization is differ in different organisms. Example, digestion. Okay, animals ಅಲ್ಲಿ digestion different ಆಗಿದೆ ಅಂತ ಒಂದು ನಮಗೆ organ system level of organization ಅಲ್ಲಿ ಅರ್ಥ ಆಯಿತು. ಸೊ ಡೈಜೆಷನ್ ಸಿಸ್ಟಮ್ ಅನಿಮಲ್ಸ್ ಅಲ್ಲಿ ಯಾವ ರೀತಿಯಾಗಿ ಡಿಫರೆಂಟ್ ಆಗಿದೆ? ಡೈಜೆಷನ್ ಅಲ್ಲಿ ಎರಡು ಟೈಪ್ಸ್. ಹೋಲ್ ಆರ್ಗಾನಿಸಮ್ಸ್ ಹೋಲ್ ಅಲ್ಲಿ ಅನಿಮಲ್ಸ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲ ಒಂದು ಅನಿಮಲ್ಸ್ ಅಲ್ಲೂ ಸಹ ಡೈಜೆಷನ್ ಸಿಸ್ಟಮ್ ಸಿಮಿಲರ್ ಆಗಿರಲ್ಲ. ಸೊ ಡೈಜೆಷನ್ ಈಸ್ ಡಿವೈಡಿಂಗ್ ಇಂಟು ಟೂ ಟೈಪ್ಸ್ ಇನ್ ಅನಿಮಲ್ಸ್. ಫಸ್ಟ್ ಒನ್ ಈಸ್ incomplete digestive system and second one type is complete digestive system. Okay, incomplete digestive system ಏನಪ್ಪಾ ಅಂದ್ರೆ it is consist of digestive cavity with one opening. Only one opening cavity ಇರುತ್ತೆ. Okay, which is consisting only one pore ಅಂದ್ರೆ ಏನು? Only one hole. Okay, it is consisting of digestive cavity with one opening. Only it is containing only one cavity. Only one opening ಮಾತ್ರ ಇರುತ್ತೆ, ಅಂದ್ರೆ ಒಂದೇ ರಂಧ್ರ ಇರುತ್ತೆ, ಒಂದೇ ಹೋಲ್ ಇರುತ್ತೆ ಈ ಒಂದು incomplete digestive system. And the single opening serve as both mouth and anus. ಒಂದೇ ಒಂದು ಪೋರ್ಸ್ ಏನಿರುತ್ತಲ್ಲ ಅದೇ ಮೌತ್ ಆಗಿ ಆಕ್ಟ್ ಮಾಡುತ್ತೆ ಅಂಡ್ ಅದೇ ಅನಸ್ ಆಗಿ ಆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಆರ್ಗಾನಿಸಮ್ಸ್ ಇದೆ. ಓಕೆ, ಇದು ಫುಡ್ ಯಾವ ರೀತಿಯಾಗಿ ಇಂಟೇಕ್ ಮಾಡುತ್ತಪ್ಪ ಅಂದ್ರೆ ಈ ರೀತಿಯಾಗಿ ಒಂದು ಆರ್ಗಾನಿಸಮ್ಸ್ ಇದೆ ಯಾವುದೋ ಒಂದು. ಓಕೆ, ಇಲ್ಲಿ ಒಂದು ಪೋರ್ ಇದೆ. ಈ ಒಂದು ಫುಡ್ ಈ ಒಂದು ಪೋರ್ ಇಂದ ಇಂಟೇಕ್ ಆಗುತ್ತೆ, ಫುಡ್ ಒಳಗಡೆ ಹೋಗುತ್ತೆ, ಡೈಜೆಷನ್ ಆಗುತ್ತೆ ಅಂಡ್ ವಾಪಸ್ ಇದೇ ಪೋರ್ ಮುಖಾಂತರ
ಎಮರ್ಜ್ ಆಗುತ್ತೆ. ಅಂದರೆ ಅದು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸಹ ಅದು ಇಂಟೇಕ್ ಮಾಡೋದು, ಅಂದರೆ ಆ ಒಂದು ಆಹಾರವನ್ನು ಫುಡ್ಡನ್ನು ತಿನ್ನೋದಕ್ಕೂ ಸೇಮ್ ಒಂದು ಪೋರ್ಸಿಂದ ತಿನ್ನತ್ತೆ ಆ್ಯಂಡ್ ಅದನ್ನು ಹೊರ ಹಾಕೋದು ಸಹ ಸೇಮ್ ಪೋರಿಂದ ಆಗುತ್ತೆ. ಮೀನ್ಸ್ ಹೋಲ್. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಡೈಜೆಸ್ಟಿವ್ ಕ್ಯಾವಿಟಿ ವಿತ್ ಒನ್ ಓಪನಿಂಗ್, ಓನ್ಲಿ ಒನ್ ಓಪನಿಂಗ್, ನಾಟ್ ಟು ಓಪನಿಂಗ್. ಒಂದೇ ಒಂದು ಓಪನಿಂಗ್ ಇರುತ್ತೆ, ಅದರಲ್ಲೇ ಅದು ಫುಡ್ಡನ್ನು ಇಂಟೇಕ್ ಮಾಡುತ್ತೆ. ಡೈಜೆಷನ್ ಆದ ತಕ್ಷಣ ಆ ಒಂದು ಕ್ಯಾವಿಟಿಯಿಂದಲೇ ಅದು ಎಮರ್ಜ್ ಆಗುತ್ತೆ, ಅಂದರೆ ಹೊರ ಹಾಕುತ್ತೆ. ಆ್ಯಂಡ್ ಅ ಸಿಂಗಲ್ ಓಪನಿಂಗ್ ಸರ್ವ್ ಆಸ್ ಬೋತ್ ಮೌತ್ ಆ್ಯಂಡ್ ಅನಸ್. ಓಕೆ, ಅದೇ ಒಂದು ಸಿಂಗಲ್ ಓಪನಿಂಗ್ ಸಹ ಮೌತ್, ಬಾಯಿ ಮತ್ತು ಗುದದ್ವಾರ. ಓಕೆ, ಮೌತ್ ಆ್ಯಂಡ್ ಅನಸ್ ಎರಡೂ ಸಹ, ಈ ಮೌತ್ ಮತ್ತು ಆನಸ್ ಕೆಲಸ ಸಹ ಎರಡೂ ಕೆಲಸನೂ ಒಂದೇ ಒಂದು ಸಿಂಗಲ್ ಓಪನಿಂಗ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಆ್ಯಂಡ್ ವಾಟ್ ಈಸ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್? ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಏನು? ಇಟ್ ಕನ್ಸಿಸ್ಟ್ ಆಫ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ವಿತ್ ಟೂ ಓಪನಿಂಗ್ಸ್. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸ್. Okay, we having two digestive tract and two openings. Okay, now we have mouth and anus. Okay, humans intaking food from mouth and we are emerging the wastage from anus. Okay, ನಾವು ಅದನ್ನ ಡೈಜೆಷನ್ ಆಗಿದ್ದಂತಹ ಒಂದು ವೇಸ್ಟ್ ಪಾರ್ಟಿಕಲ್ಸ್ ಇದೆ, ಅದು ಅನಸ್ ಮುಖಾಂತರ ನಾವು ಹೊರ ಹಾಕ್ತೀವಿ. ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಕಂಟೈನಿಂಗ್ ಟೂ ಓಪನಿಂಗ್ಸ್, ಮೌತ್ ಆ್ಯಂಡ್ ಅನಸ್. ಬಟ್ ಇನ್ಕಂಪ್ಲೀಟ್ digestion system which is containing only single opening, that single opening act as both mouth and anus. ಇಲ್ಲಿ ಬರೀ ಸಿಂಗಲ್ ಓಪನಿಂಗ್ ಇರುತ್ತೆ, ಇಲ್ಲಿ ಎರಡು ಓಪನಿಂಗ್ಸ್ ಇರುತ್ತೆ. ಇಲ್ಲಿ ಇರುವಂಥ ಒಂದು ಸಿಂಗಲ್ ಓಪನಿಂಗು ಬೋತ್ ಮೌತ್ ಮತ್ತು ಆನಸ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿ ಮೌತ್ ಮತ್ತು ಆನಸ್ ಎರಡು ಸಹ ಇರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಆರ್ ಟು ಟೈಪ್ಸ್ ಇನ್ ಅನಿಮಲ್ಸ್, incomplete and complete. And next is circulatory system. Animals are showing two types of circulatory system, that is open type and closed type. These are showing two types of circulatory system. These are showing two types of circulatory system. First one is open type and closed type. Open type and closed type. Closed type. The open type circulatory system means blood pump out of the heart. Blood pump out of the heart. Blood pump out of the heart, and the cells and tissues are cells and tissues are directly bathed in it. Directly bathed in it. Directly bathed in it. And closed type of circulatory system, in which the blood is circulated through a series. In which blood is circulated in a series of vessels. Series of vessels of
Cells of, that is arteries. Cells of, that is the vessels are arteries, veins and capillaries, blood capillaries as well as. Okay, circulatory system. Circulatory system in animals. Circulatory systems are divided into two types in animals. Animals ಅಲ್ಲಿ circulatory system ಅನ್ನು ನಾವು ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. First type is open type of circulatory system and second one is closed type of circulatory system. The first we will study about open type of circulatory system. What is open type of circulatory system? Here blood pumped out of the heart and cells and tissues are directly bathed in it. Okay, open type of circulatory system ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಬ್ಲಡ್ ಡೈರೆಕ್ಟ್ಲಿ ಹಾರ್ಟ್ ಇಂದ ಪಂಪ್ ಆಗಿ ನೇರವಾಗಿ ಸೆಲ್ಸ್ಗೆ ಮತ್ತು ಟಿಶ್ಯೂಸ್ಗೆ ಹರಿಯುತ್ತೆ. ಓಕೆ, ಅಂಡ್ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇನ್ ವಿಚ್ ಬ್ಲಡ್ ಈಸ್ ಸರ್ಕ್ಯುಲೇಟೆಡ್ ಇನ್ ಸೀರೀಸ್ ಆಫ್ ವೆಸಲ್ಸ್ ಆಫ್ ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್. ಇದರಲ್ಲಿ ಸಹ ಬ್ಲಡ್ ಹಾರ್ಟ್ ಇಂದಾನೆ ಪಂಪ್ ಆಗುತ್ತೆ, ಇದರಲ್ಲಿ ಸಹ ಹಾರ್ಟ್ ಇಂದಾನೆ ಪಂಪ್ ಆಗುತ್ತೆ. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಆರ್ಟರೀಸ್ ಪ್ರೆಸೆಂಟ್ ಇರುತ್ತೆ, ಇಲ್ಲಿ ಆರ್ಟರೀಸ್ ಪ್ರೆಸೆಂಟ್ ಇರುತ್ತೆ, ವೇನ್ಸ್ ಪ್ರೆಸೆಂಟ್ ಇರುತ್ತೆ, ಬ್ಲಡ್ ಕ್ಯಾಪಿಲರೀಸ್ ಪ್ರೆಸೆಂಟ್ ಇರುತ್ತೆ. ರಕ್ತನಾಳಗಳ ಮುಖಾಂತರ ಇಲ್ಲಿ ಬ್ಲಡ್ ಹರಿಬಿಡುತ್ತೆ ನಮ್ಮ ಎಲ್ಲ ದೇಹಗಳಿಗೂ. ನಮ್ಮ ದೇಹ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ, ಅಂದ್ರೆ ನಮ್ದು ಬ್ಲಡ್ ಹಾರ್ಟ್ ಇಂದ ಪಂಪ್ ಆಗುತ್ತೆ, ರಕ್ತನಾಳಗಳ ಮುಖಾಂತರ ನಮ್ಮ ಇಡೀ ದೇಹಕ್ಕೂ ಸಹ ರಕ್ತ ಸಂಚಾರ ಆಗುತ್ತೆ. ಬಟ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಹಂಗಲ್ಲ, ಡೈರೆಕ್ಟ್ ಆಗಿ ಹಾರ್ಟ್ ಇಂದ ಬ್ಲಡ್ ಪಂಪ್ ಆಗಿ ಡೈರೆಕ್ಟ್ ಸೆಲ್ಸ್ಗೆ ಎಲ್ಲ ಟಿಶ್ಯೂಸ್ಗೂ ಹರಿಬಿಡುತ್ತೆ. ಇಲ್ಲಿ ವೇನ್ಸ್ ಅಂದ್ರೆ ರಕ್ತನಾಳಗಳು ಆಬ್ಸೆಂಟ್ ಆಗಿರುತ್ತೆ, ಬ್ಲಡ್ ಕ್ಯಾಪಿಲರೀಸ್, ವೇನ್ಸ್ ಪ್ರೆಸೆಂಟ್ ಇರಲ್ಲ. ಇದರಲ್ಲಿ ಬ್ಲಡ್ ಕ್ಯಾಪಿಲರೀಸ್, ವೇನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಮೀನ್ಸ್ the blood is pumped out of the heart and directly bathed into cells and tissues. ಇಲ್ಲಿ ಬ್ಲಡ್ ಹಾರ್ಟ್ ಇಂದ ಡೈರೆಕ್ಟ್ ಪಂಪ್ ಆಗಿಬಿಟ್ಟು ಬ್ಲಡ್ಗೆ, ಸೆಲ್ಸ್ಗೆ ಮತ್ತೆ ಎಲ್ಲ ಟಿಶ್ಯೂಸ್ಗೂ ಸರ್ಕ್ಯುಲೇಟ್ ಆಗುತ್ತೆ. ಆ್ಯಂಡ್ ಇವುಗಳಲ್ಲಿ ಯಾವುದೇ ಒಂದು ವೇನ್ಸು ಆರ್ಟರೀಸು ಇರಲ್ಲ, ಅಂದರೆ ಡೈರೆಕ್ಟ್ ಆಗಿ ಸುರಿಯೋದು. ಓಕೆ, ಇಲ್ಲಿ ವೇನ್ಸ್ ಮುಖಾಂತರ ಸರ್ಕ್ಯುಲೇಟ್ ಆಗುತ್ತೆ. Okay, closed type of circulatory system means in which blood is circulated in series of vessel. Vessel ಅಂದ್ರೆ ಏನು? pipeline ತರ. Okay, ಇದು ಹಾರ್ಟ್ ಬ್ಲಡ್ ಪಂಪ್ ಆಗುತ್ತೆ ಎಲ್ಲ ಒಂದು ದೇಹಗಳಿಗೂ ಸಹ. ಇದು ಎಲ್ಲ ಒಂದು ಕ್ಯಾಪಿಲರೀಸ್ ಅಂದ್ರೆ ವೇನ್ಸ್ ಗಳ ಮುಖಾಂತರ ಪಂಪ್ ಆಗುತ್ತೆ. ವೇನ್ಸ್ ಮುಖಾಂತರ ಎಲ್ಲ ಒಂದು ದೇಹಗಳಿಗೂ ಸಹ ಸರ್ಕ್ಯುಲೇಟ್ ಆಗುತ್ತೆ. ಇದು ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಬಟ್ ಇನ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ದೇರ್ ಇಸ್ ನೋ ಪ್ರೆಸೆಂಟ್ ಆಫ್ ವೇನ್ಸ್ ಅಂಡ್ ಬ್ಲಡ್ ಕ್ಯಾಪಿಲರೀಸ್ ಅಂಡ್ ಬ್ಲಡ್ ವೆಸಲ್ಸ್. ಯಾವುದೇ ರೀತಿಯಾಗಿರುವಂತಹ ರಕ್ತನಾಳಗಳು ಇರಲ್ಲ, ಡೈರೆಕ್ಟ್ ಆಗಿ ಹಾರ್ಟ್ ಇಂದ ಪಂಪ್ ಆಗುತ್ತೆ, ಎಲ್ಲ ಒಂದು ಸೆಲ್ಸ್ ಮತ್ತು ಟಿಶ್ಯೂಸ್ ಸರ್ಕ್ಯುಲೇಟ್ ಆಗುತ್ತೆ. ಅಂಡ್ ಕ್ಲೋಸ್ಡ್ ಟೈಪ್ ಅಲ್ಲಿ ಬ್ಲಡ್ ಹಾರ್ಟ್ ಇಂದ ಪಂಪ್ ಆಗಿಬಿಟ್ಟು ವೇನ್ಸ್, ಡಿಫ್ರೆಂಟ್ ವೇನ್ಸ್, ವೆಸಲ್ಸ್, ಬ್ಲಡ್ ಕ್ಯಾಪಿಲರಿ, ಸುಮಾರು ಆ ಒಂದು ಕ್ಯಾಪಿಲರಿಗಳ ಮುಖಾಂತರ ಎಲ್ಲ ನಮ್ಮ ದೇಹದ ಒಂದು ಎಲ್ಲ ಬಾಡಿ ಪಾರ್ಟ್ಸ್ಗಳು ಸಹ ಸರ್ವ್ ಆಗುತ್ತೆ, ಮೀನ್ಸ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಅನಿಮಲ್ಸ್. ಅನಿಮಲ್ಸ್ ಆರ್ ಶೋವಿಂಗ್ ವೇರಿಯಸ್ ಆರ್ಗನ್ ಸಿಸ್ಟಮ್ ಇನ್ ವೇರಿಯಸ್ ಅನಿಮಲ್ಸ್.